ತನಿಖೆ ಆಗಲಿ, ಅದಕ್ಕೆ ಪನಿಷ್ಮೆಂಟ್ ಆಗಲಿ ಅನ್ನೋ ವಿಚಾರನ ಅವರು ಹೇಳ್ತಾರೆ. ಎಂಡಿಸಿಸಿ ಬ್ಯಾಂಕ್ನಲ್ಲಿ ಅವ್ಯವಹಾರ ಆರೋಪ, ವಾರ್ಷಿಕ ಸಭೆಯಲ್ಲಿ ಕೋಲಾಹಲ. ಸಾನ್ವಿ ನ್ಯೂಸ್ಗೆ ಸ್ವಾಗತ. ಹುಣಸೂರು ತಾಲೂಕು ಹೆಗ್ಗಂದೂರು ಗ್ರಾಮದ ಎಂಡಿಸಿಸಿ ಬ್ಯಾಂಕ್ನ ವಾರ್ಷಿಕ ಸಭೆ ಕೋಲಾಹಲಕ್ಕೆ ಕಾರಣವಾಯಿತು. ಬ್ಯಾಂಕ್ ಕಾರ್ಯದರ್ಶಿ ವಿರುದ್ಧ ಅವ್ಯವಹಾರ ಆರೋಪ ಮಾಡಿದ ಕೆಲವು ಸದಸ್ಯರು ಮಾತಿನ ಚಕಮಕಿಗಿಳಿದರು. ಸೂಕ್ತವಾಗಿ ಲೆಕ್ಕ ನೀಡುವಂತೆ ಪಟ್ಟು ಹಿಡಿದು ಸಭೆ ನಡೆಯಲು ಅಡ್ಡಿಪಡಿಸಿದರು. ಹೊಗೆಸೊಪ್ಪಿನ ಹಣ ಬಿಡುಗಡೆ ಆಗಿದ್ರೂ ಚೆಕ್ ನೀಡದೆ ಸತಾಯಿಸುವುದು, ಸಾಲದ ಪಟ್ಟಿ ವಿವರ ಪ್ರಕಟಿಸಿದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಹೊಗೆಸೊಪ್ಪಿನ ಹಣ ತೀರಿಸಿದ್ದರೂ ಬಾಕಿ ಇರುವಂತೆ ತೋರಿಸುತ್ತಿರುವುದಾಗಿ ಆರೋಪಿಸಿದ ಸದಸ್ಯರು ಕಾರ್ಯದರ್ಶಿ ವಿರುದ್ಧ ತಿರುಗಿಬಿದ್ದರು. ಬಾಕಿ ಪಟ್ಟಿ ಬಿಡುಗಡೆ ಮಾಡುವಂತೆ ಸದಸ್ಯರು ಒತ್ತಾಯಿಸಿದರು. ವಿಚಾರಣಾಧಿಕಾರಿಯಾಗಿ ಬಂದ ಅಧಿಕಾರಿಯ ಸಹಾಯಕರಂತೆ ಕುಳಿತಿದ್ದರು. ಸದಸ್ಯರ ವಿರೋಧವನ್ನ ಲೆಕ್ಕಿಸದೆ ಆಡಳಿತ ಮಂಡಳಿ ಸಭೆಯನ್ನ ಮುಂದುವರಿಸಿತು. 22 ಲಕ್ಷ ಬೆಲೆಗಳು ಹೇಳ್ತಾ ಇದ್ದಾರೆ. ಆ ಪಿಂಡಲ್ಲಿ ನಮ್ಮ ಸೊಸೈಟಿಲಿ ₹1 ಏನೋ ಹೋಗಿಲ್ಲ. ಬೇರೆ ಸೊಸೈಟಿ ನಮಗೆ ಬೇಕಾಗಿಲ್ಲ. ನಮ್ಮ ಸೊಸೈಟಿಲಿ 2018ರಲ್ಲಿ ₹1 ನಮ್ಮ ಸೊಸೈಟಿಲಿ ಹೋಗಿಲ್ಲ. ಯಾವುದೇ ಕಾರಣಕ್ಕೆ ಹೋದ್ರೆ ನಾವು ಜವಾಬ್ದಾರರು. ಅದಕ್ಕೂ ಇದಕ್ಕೂ ಇಲ್ಲ. ನವೀನ, ಕೃಷ್ಣ, ನಿರಂಜನ್ 4 ಜನ ಜೈಲಿಂದ 60 ತಿಂಗಳು. ಪುನಃ ಅವರೇ ತಂದು ಆ ಕಳ್ಳರುಗಳೇ ತಂದಾಕ್ತಾರೆ. ಎಲ್ಲಿಗೆ ಸುಬ್ರದೊಳಗೆ ಆ ಕಳ್ಳರುಗಳು ಏನೇ ಮಾಡೋರು ಸೈನ್ ಆಗ್ತಾ ಇಲ್ಲ. ಏನಕ್ಕೆ ಸೈನ್ ಆಗ್ತಾ ಇಲ್ಲ ಸರ್? ಸೈನ್ 60 ತಿಂಗಳು ಜೈಲಲ್ಲಿ ಇದ್ರಲ್ಲ, ಓದ್ಕೊಂಡೋಗಿ ಬಿಡಬೇಕು, ಓದ್ಕೊಂಡೋಗಿ ಅಂತವ. ಅದರ ಸಂಬಂಧಪಟ್ಟ ಅಧಿಕಾರಿಗಳಿಲ್ವಾ ಇಲ್ಲಿ? ಅಧಿಕಾರಿಗಳು ಅವರೇ ಅವರ ಅಧಿಕಾರಿಗಳು ಆ ಸಂಪರ್ಕದವರೇ ಹೋದ್ರು, ನಿಷ್ಠಾವಂತರು ಹೊಂಟೋದ್ರು. ಈಗ ಏನಿದ್ರು ಹಿಂದೆ ಲೋಪದೋಷ ಮಾಡ್ಕೊಂಡು ಎಲ್ಲ ಸಹಕಾರ ಸಂಘದ ಸದಸ್ಯರು ಹಾಜರಿದ್ದೀರಿ. ಈಗ ಇಲ್ಲಿ ಸೂಪರ್ವೈಸರ್ ಸಹ ಬಂದಿದ್ದಾರೆ. ಅವ್ರಿಗೆ ಯಾವ ಬಗ್ಗೆ ಒಂದು ಖಚಿತವಾದಂಥ ಮಾಹಿತಿ ಗೊತ್ತಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಈಗ ಇಲ್ಲಿವರೆಗೆ ಬಂದಂತ ಸಾಕಷ್ಟು ವಿಚಾರಗಳನ್ನು ಕೇಳಿದಿರಿ. ಈಗ ಮೊದಲನೇದಾಗಿ ಹೇಳಿದಂತದ್ದು ಸೆಕ್ರೆಟರಿ ಅವರು, ಸೂಪರ್ವೈಸರ್ ಈಗ ಹೊಸದಾಗಿ ಬಂದವರೇ ಲೋನ್ ಕೊಡೋದಕ್ಕೆ ಸಮಸ್ಯೆ, ಅವರು ಸೈನ್ ಆಗ್ತಾ ಇಲ್ಲ. 1. ನಂಬರ್ 2, ಸೆಕೆಂಡ್ ಪಾಯಿಂಟ್, 10 ರಿಂದ 15-20 ಲಕ್ಷ ರೂಪಾಯಿ ರೈತರು ತಂಬಾಕು ಬಿಟ್ಟಂತದ್ದು ಸಾಲ ಇಲ್ಲದೆ ಇರ್ತಕ್ಕಂಥ ರೈತರ ದುಡ್ಡನ್ನ ಸೆಕ್ರೆಟರಿ ಅವರು ಬಾಕಿ ಪಟ್ಟಿನಲ್ಲಿ, ಅದು ನನಗೆ ಗೊತ್ತಿರೋ ವಿಚಾರ, ಅದು ವ್ಯಾಲಿಡ್ ಪ್ರಸ್ತಾಪ, ಅದನ್ನ ದುಡ್ಡು ಕೊಟ್ಟಿಲ್ಲ. 15 ದಿವಸಕ್ಕೊಂದು ಸಾರಿ ಸೊಸೈಟಿಗೆ ಬರಲ್ಲ. ಅಲ್ಲಿ ನಿಮ್ಮ ಎಂಡಿಸಿ ಬ್ಯಾಂಕ್ ಬನ್ನಿ ಅಂತಾರೆ, ಅಲ್ಲಿ ಕಾಯ್ತಾರೆ. ಅಲ್ಲಿಂದ ಸೊಸೈಟಿ ಬನ್ನಿ ಅಂತಾರೆ, ಇಲ್ಲಿ ಕಾಯ್ತಾರೆ. ಕಾದು ರೈತರು ಹೋಯ್ತಾ ಇದ್ದಾರೆ. ಯಾಕೆ ಕೊಡ್ಬೇಕಂತ ಹಣಕ್ಕೋಸ್ಕರ. 1. 2, 3ನೇದಾಗಿ ಏನು ಅಂದ್ರೆ, ನಮ್ಗೆ ನೋಟಿಸ್ ಅನ್ನ ಕೊಟ್ಟಿಲ್ಲ, ನೋಟಿಸ್ ಬಂದಿಲ್ಲ. 1, ನಾವು ಸಂಬಂಧಪಟ್ಟಂತ ಒಂದು ಪೋಸ್ಟ್ ಆಫೀಸ್ ಅಲ್ಲಿ ಆ ಮಹಿಳೆ ನೀವು ಈ ವರ್ಷ ನೋಡಿ, ಈ ವರ್ಷ ಸರ್ ಈ ವರ್ಷ ಈಗ ಕೇಳಿ ಸರ್, ಇಲ್ಲಿ 1 ನಿಮಿಷ ತಡೆಯಪ್ಪಲ್ಲಿ. ಡಿಮ್ಯಾಂಡ್ ಅನ್ನ ಲಾಸ್ಟ್ ಡಿಮ್ಯಾಂಡ್ ಯಾವ ಡೇಟ್ ಅಲ್ಲಿ ನವೆಂಬರ್ 1 ಬುಕ್ ತಗೋಬೇಕೇವೆ. ತಗೋಬ, ಎಷ್ಟು ಲಕ್ಷ ಕಟ್ಟಿ ತಗೋಬೇಕು. ತಗೋಬ, ಎಷ್ಟು ಲಕ್ಷ ಕಟ್ಟಿ ತಗೋಬೇಕು. ತಗೋಬ, ನೀವು ಆ ತಿಂಗಳು ಸೈನ್ ನೋಡ್ಬೇಕು. ಜನಗಳು ಕೇಳುವ ಸಾಹೇಬ್ರು ಇಲ್ಲೇ ಬಂದರೆ, ಸೆಕ್ರೆಟರಿ ಬಾಡಿಯವರೆಲ್ಲ ಇಲ್ಲೇ ಇವೆ. ತಗೋಬ, ಬುಕ್ ನೋಡ್ಬೇಕು. ವಿಚಾರ ಬೇರೆ ಮಾತಾಡಕ್ಕಾಗಲ್ಲ. ಅವಶ್ಯಕತೆ ಏನೈತೆ?
ಅವ್ನ ಕಿವಿಲಿದ್ದಾವೋ ನೆತ್ತಿಲಿದ್ದಾವೋ ತಗೊಂಡು ಹಳೆ ಮನೆಗೆ ಸಾಯ್ತಾ ಕೂತಾರೆ ರೈತರುಗಳು. ಸರ್ ನೀವುಗಳು ಕೂಡ ಜನವರಿ ನವೆಂಬರ್ ಡಿಸೆಂಬರ್ ಪಡೆದ ಡಿಮ್ಯಾಂಡ್ ಏನಕ್ಕೆ ಹುಣಸೂರು ತಾಲೂಕು ಹೆಗ್ಗಂದೂರು ಗ್ರಾಮದ ವ್ಯವಸಾಯ ಸೇವಾ ಸಹಕಾರ ಸಂಘ ಬ್ಯಾಂಕ್ ನಿಯಮಿತ ಅದರ ಒಬ್ಬ ಸದಸ್ಯನಾಗಿದ್ದು ನಾನು ಮಹಾದೇವಪ್ಪ ಅಂತೇಳಿ ನನ್ನ ಹೆಸರು. ಇಲ್ಲಿ ಈ ದಿನ ನಮ್ಮ ಹೆಗ್ಗಂದೂರು ವ್ಯವಸಾಯ ಸೇವಾ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯನ್ನು ಕರೆದಿದ್ರು. ವಾರ್ಷಿಕ ಮಹಾಸಭೆಯನ್ನು ಕರೆದಿದ್ರೆ ಈ ನಮ್ಮ ಸಂಘದಲ್ಲಿ ಇಲ್ಲಿ 9 ಹಳ್ಳಿ ಸೇರಿ ನಾವೊಂದು ಸಹಕಾರ ಬ್ಯಾಂಕ್ ಮಾಡ್ಕೊಂಡಿದ್ದೀವಿ ರೈತರುಗಳೆಲ್ಲ ಸೇರಿ. ಇಲ್ಲಿ ರೈತರು ಹೊಗೆಸೊಪ್ಪನ್ನೇ ನಂಬ್ಕೊಂಡು ರೈತ ಜೀವನಾಡಿಯನ್ನು ನಂಬ್ಕೊಂಡು ಸಿಕ್ಕಾಪಟ್ಟೆ ಕಟ್ಟು ಬಿದ್ದು ತಂಬಾಕನ್ನು ಬೆಳೆದು ನಾವು ತಗೊಂಬಂದು ಇದಕ್ಕೆ ನಮ್ಮ ಸಹಕಾರ ಹೊಗೆಸೊಪ್ಪು ಟೊಬಾಕೋ ಬೋರ್ಡ್ಗೆ ಮಾರ್ಕೆಟ್ ಮಾಡ್ತಾನೆ ನಮ್ಮ ರೈತ. ಅಲ್ಲಿಂದ ಬಂದಂಥ ಚೆಕ್ನ ಹಣವನ್ನು ಈ ನಮ್ಮ ಸಕಾಲಕ್ಕೆ ಕರೆಕ್ಟಾಗಿ 15 ದಿವಸದೊಳಗೆ ಚೆಕ್ಕು ವಿಲೇವಾರಿ ಆಗುತ್ತೆ. ಅದನ್ನು ಕರೆಕ್ಟಾಗಿ ನಮ್ಮ ಸೆಕ್ರೆಟ್ರಿ ನಮಗೆ ರೈತರಿಗೆ ಸಕಾಲಕ್ಕೆ ಕರೆಕ್ಟಾಗಿ ಕೊಡ್ದಾನೆ, ಸಕಾಲಕ್ಕೆ ರೈತರು ಬೇಕಾದಂಥ ಟೈಮಲ್ಲಿ ಲೋನ್ ಕೊಡ್ದಾನೆ. ಸಿಕ್ಕಾಪಟ್ಟೆ ವ್ಯವಹಾರ ನೋಡಿಕೊಂಡು ಇವತ್ತು ಲೆಕ್ಕ ಕೇಳಕ್ಕೆ ಅಂತ ಹೇಳ್ಬಿಟ್ಟು ನಾವು ಬಂದು ಇವರೆಲ್ಲ ಲೋಪದೋಷಗಳು ಮಾಡಿ ಬೋಳಿ ಲೆಕ್ಕ ಕೊಟ್ಟು ಕಾಳಿ ಲೆಕ್ಕ ಕೊಟ್ಟು ಎಲ್ಲ ವ್ಯವಹಾರ ಮಾಡಿ ನಾವು ಕೊನೆಗೆ ಎಲ್ಲರೂ ರೈತರು ಸಂಬಂಧಪಟ್ಟ ರೈತರೆಲ್ಲ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ. ನಿಮ್ಮ ವಾಹಿನಿಯಲ್ಲಿ ಸುಮಾರು ಜನಕ್ಕೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಮುಂದೆ ಈ ಯಾವುದೋ ರೈತರಿಗೆ ಮಾತ್ರ ಯಾವುದೇ ಕಷ್ಟ ಕಾರ್ಪಣ್ಯಗಳು ಕೊಡಬಾರ್ದು. ಇನ್ನು ಮುಂದೆ ಏನಾದರೂ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಚಾನಲ್ ಮುಖಾಂತರ ನಾವು ಹೇಳೋಕ್ಕೆ ಬಯಸ್ತೇನೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಸೆಕ್ರೆಟ್ರಿ ಭಾರಿ ಅವ್ಯವಹಾರ ನಡೆದಿದೆ. ಅದ್ರ ಬಗ್ಗೆ ನಾವು ಈ ಚಾನಲ್ ಸಹ ನಾವೇ ಮಾಹಿತಿನ ಕೊಟ್ಟು ಕರೆಸ್ಕೊಂಡಿದ್ದೀವಿ. ಮತ್ತು ಇಷ್ಟೆಲ್ಲ ಮಾಡಿ ತುಂಬ ಗಲಾಟೆಗಳು ಆಗಿದೆ. ಸಾಕಷ್ಟು ಜನ ತಂಬಾಕನ್ನು ಬಿಟ್ಟಂಥವ್ರಿಗೂ ಸಹ ಹಣವನ್ನು ಕೊಟ್ಟಿಲ್ಲ. 10 ತಿಂಗಳು 12 ತಿಂಗಳಾಗಿದೆ. ಸೆಕ್ರೆಟರಿಯವರು ಸಕಾಲಕ್ಕೆ ಸೊಸೈಟಿಗಂತೂ ಬರೋದೇ ಇಲ್ಲ. ಈಗ ದುಡ್ಡು ಕೊಡೋದು ಕಟ್ಟಿ 6 ತಿಂಗಳು 7 ತಿಂಗಳಾಗಿರ್ತಕ್ಕಂಥ ರೈತರಿಗೂ ಸಹ ದುಡ್ಡನ್ನು ಕೊಟ್ಟಿಲ್ಲ. ಇಂಥ ಅವ್ಯವಹಾರಗಳು ನಡೀತಾ ಇದೆ. ಮತ್ತು ಜಮಾ ಖರ್ಚು ಓದಾದ ನಂತರ ಬಾಕಿ ಪಟ್ಟಿ ಯಾರು ಬಾಕಿ ಇರ್ತಾರೆ ಅಂಥ ರೈತರನ್ನ ಓದಬೇಕು. ಇಲ್ಲಿ ಸಾಲ ತೀರಿಸಿರ್ತಕ್ಕಂಥ ಹಲವಾರು ರೈತರುಗಳನ್ನ ಬಾಕಿ ಪಟ್ಟಿಯಲ್ಲಿ ಇಟ್ಕೊಂಡವ್ರು. ಬಾಕಿ ಪಟ್ಟಿಯಲ್ಲಿ ಇಟ್ಕೊಂಡವ್ರಿಗೆ ಆ ಹಣವನ್ನು ದುರ್ಬಳಕೆ ಮಾಡ್ಕೊಂಡು ಸೆಕ್ರೆಟರಿ ಬಳಸ್ಕೊಂಡಿದ್ದಾರೆ. ಆ ಬಾಕಿ ಪಟ್ಟಿನ ಓದ್ತಾ ಇಲ್ಲ. ಓದೋದನ್ನೇ ಈಗ ನಾವು ಸಭೆಯನ್ನು ಮುಕ್ತಾಯ ಮಾಡ್ತೀವಿ ಅಂತೇಳಿ ಮಾಡ್ತಾ ಇದ್ದಾರೆ. ಈ ಸಂಘದ ಸದಸ್ಯರು 12 ಜನ ಏನಿದ್ದಾರೆ ಕಾರ್ಯಕಾರಿ ಮಂಡಳಿಯವರ ಗಮನಕ್ಕೂ ಸಹ ಬಂದಿದೆ. ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತಕ್ಕಂಥದ್ದನ್ನು ಸುಳ್ಳು